ಇಲ್ಲಿ ನಾನು ಹುಣಸೆಹಣ್ಣು ತೊಗೊಂಡಿದ್ದೇನೆ ಪುಳಿಯೋಗರೆ ಮಾಡೋದಕ್ಕೆ. ಮತ್ತು ಇಲ್ಲಿ ಒಂದು 1/4 kg ಹುಣಸೆಹಣ್ಣಿದೆ. ಈ ಹುಣಸೆಹಣ್ಣನ್ನ ಒಂದು ಪಾತ್ರೆಗೆ ಹಾಕಿ ನೆನೆ ಹಾಕಬೇಕು ಫಸ್ಟು. ಏಕೆಂದರೆ ಹುಣಸೆಹಣ್ಣು ತಕ್ಷಣಕ್ಕೆ ಹುಳಿ ಬಿಡೋಲ್ಲ, ಸ್ವಲ್ಪ ಟೈಮ್ ನೆನಿಬೇಕು ಅದು. ಈಗ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಹಾಕೋಕ್ಕೂ ಮುಂಚೆ ಒಂದು ಸಾರಿ ಅದು ಮೇಲ್ಗಡೆ ಧೂಳೆಲ್ಲ ಇದ್ದರೆ ಹೋಗಲಿ ಅಂತ ಹೇಳ್ಬಿಟ್ಟು ಇದನ್ನು ಚೆಲ್ಬಿಡ್ತೀನಿ. ಊರಿಂದ ತಂದಿದ್ದಾದರೆ ಚೆನ್ನಾಗಿರುತ್ತೆ. ಈಗ ಇನ್ನು ಮತ್ತೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಬಿಟ್ಟು ನೆನೆ ಹಾಕ್ತೀನಿ. ಇದ್ರ ಜೊತೆಗೇ ಒಂದು ಉಪ್ಪು ಸಾಲ್ಟ್ ತಗೊಂಡಿದ್ದೀನಿ. ಉಪ್ಪನ್ನ ಒಂದು 2 ಹಿಡಿಯಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಉಪ್ಪು ಮತ್ತು ಹುಣಸೆಹಣ್ಣನ್ನ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. 1/4 ಗಂಟೆ ಅರ್ಧ ಗಂಟೆ. ಏಕೆಂದರೆ ಕೈಯಲ್ಲಿ ಕಿವುಚಿ ಕಷ್ಟಪಡಬೇಕಾಗತ್ತೆ. ಅದು ಸ್ವಲ್ಪ ನೆಂದರೆ ಚೆನ್ನಾಗಿ ಹುಳಿ ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ಈ ಥರ ಫಸ್ಟು ನೆನೆಸ್ಕೊಂಬಿಡಿ ಮೊದಲು. ನೆಂದಾದ್ಮೇಲೆ ನೆಕ್ಸ್ಟ್ ಏನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ. ಈಗ ಪುಳಿಯೋಗರೆ ಮಾಡೋದಕ್ಕೆ ಹುಳಿನ ನೆನೆ ಹಾಕಿದ್ದೆ. ಇವಾಗ ಕಿವುಚಿದ್ದೀನಿ, ಈಗ ನೆಂದಿದೆ. ಈಗೇನು ಮಾಡಬೇಕು ಅಂತ ಈ ಥರ ಕಿವುಚ್ಕೊಂಡಿದ್ದೀನಿ, ಹೇಳ್ತೀನಿ. ಈಗ ನಾವು ಯಾವುದರಲ್ಲಿ ಹುಳಿ ಮಳಿಸ್ತೀವಿ ಆ ಪಾತ್ರೆಗೆ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಜಾಲರಿ ತೊಗೊಂಬಿಡಿ. ಅದಕ್ಕೆ ಶೋಧಿಸ್ಬಿಡಿ ಫಸ್ಟು. ಯಾಕೆಂದರೆ ಹುಣಸೆಹಣ್ಣಲ್ಲಿ ಎಲ್ಲ ಥರದ ಬೀಜ ಮತ್ತು ಸಿಪ್ಪೆ ಎಲ್ಲ ಹಂಗಂಗೆ ಉಳಿದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಹಿಂಗೆ ಸ್ವಲ್ಪ ಶೋಧಿಸ್ಬಿಡಿ. ಈ ಥರ ಶೋಧಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನಾನು ಇಲ್ಲಿ ಇಟ್ಟಿದ್ದೀನಿ. ನಾನು ಈಸಿಯಾಗಿ ಪುಳಿಯೋಗರೆ ಮಾಡೋದನ್ನು ಹೇಳ್ಕೊಡ್ತಿದ್ದೇನೆ. ಇದು ಮನೆಯಲ್ಲೇ ಸಾಂಬಾರು ಪುಡಿ ಇರುತ್ತಲ್ಲ, ಖಾರದ ಪುಡಿ, ಅದು ಇದು ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಕಡಲೆಬೀಜ, ಇದು ಒಗ್ಗರಣೆಗೆ ಕಡಲೆಬೇಳೆ, ಬೆಳ್ಳುಳ್ಳಿ ದಪ್ಪದ 4-5 ಬೆಳ್ಳುಳ್ಳಿ, ಇದು ಹಿಂಗು, ಮತ್ತು ಅದ್ರ ಜೊತೆಗೆ ಒಗ್ಗರಣೆಗೆ ಇದೆಲ್ಲ ಮೆಣಸಿನ್ಕಾಯಿ, ಜೀರಿಗೆ, ಅರಶಿನ ಪುಡಿ, ಕೊಬ್ಬರಿ, ಬೆಲ್ಲನ ಹುಳಿ ಬೇಯಿಸ್ಬೇಕು ಇಡ್ತೀನಲ್ಲ ಅವಾಗ ತೋರಿಸ್ತೀನಿ, ಆವಾಗ ಯಾವ ಮೂಮೆಂಟಲ್ಲಿ ಹಾಕೋದು ಅಂತ. ಬಿಳಿ ಎಳ್ಳು, ಕರಿ ಎಳ್ಳು 2 ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಎಳ್ಳು ಯಥೇಚ್ಛವಾಗಿದೆ ಅದನ್ನು ಹಾಕ್ಕೊಳ್ಳಿ. ಈಗ ನೋಡಿ, ಹುಣಸೆ ಹುಳಿನ ಕಿವುಚ್ಬಿಟ್ಟಾದ್ಮೇಲೆ ಶೋಧಿಸ್ಬಿಟ್ಟು ಈ ಥರ ಬೇಯಕ್ಕಿಟ್ಟಿದ್ದೆ. ಈಗ ಬೇಯ್ತಾ ಇದೆ. ಇದು ಇನ್ನೂ ಕಂಪ್ಲೀಟ್ ಬೆಂದಿಲ್ಲ. ಈ ಮೂಮೆಂಟಲ್ಲಿ ನೀವು ಟೇಸ್ಟ್ ಮಾಡಿ ಅದನ್ನು, ಉಪ್ಪು ಬೇಕಾ ಅಂತ ಹೇಳಿ. ಉಪ್ಪು ಬೇಕು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೋಡಿ ಟೇಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನಾನಿವಾಗ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಕಮ್ಮಿ ಇರುತ್ತೆ, ಅದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದು ತುಂಬ ದಿವಸ ಬಳಕೆ ಬರುತ್ತೆ, ಕೆಡಲ್ಲ. ತುಂಬ ಉಪ್ಪು ಹಾಕ್ಕೋಬೇಡಿ, ಒಂದು ಮೀಡಿಯಮ್ ಲೆವೆಲ್ಗೆ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಹೀಗೆ ತಿರುಗ್ತಾ ಇರಿ, ಇಲ್ಲಾಂದರೆ ಉಪ್ಪು ಬಂದುಬಿಡುತ್ತೆ. ಇಲ್ಲ ಅದು ಹಂಗೆ ಕುದೀತಾ ಇದೆ ಅಂದರೆ ತಳ ಹಿಡಿದು ಬಿಡುತ್ತೆ. ಹಿಂಗೆ ತಿರುಗ್ತಾ ಇದ್ದರೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಟೈಮ್ ಕುದ್ದಾದ್ಮೇಲೆ ಬೆಲ್ಲ ಹಾಕೋದು. ಇದು ಇನ್ನೊಂದು ಸ್ವಲ್ಪ ಟೈಮ್ ಕುದೀಲಿ, ಹಿಂಗೇ ಸ್ವಲ್ಪ ಗಟ್ಟಿ ಬರಲಿ. ಚೆನ್ನಾಗಿ ಹುಳಿ ಮಳ್ಳದಷ್ಟು ಹುಳಿ ಚೆನ್ನಾಗಿರುತ್ತೆ, ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಮತ್ತು ತಿಂದ್ರೂ ಯಾರಿಗೂ ಅನಾರೋಗ್ಯ ಆಗೋಲ್ಲ. ಏಕೆಂದರೆ ಅರೆ ಬೇಯಿಸಿದ್ರೆ ಅವರಿಗೆ ಪಿತ್ತ ಮಳಿಸುತ್ತೆ. ಅದಕ್ಕೆ ಹುಳಿನ ಚೆನ್ನಾಗಿ ಬೇಯಿಸಿದ್ರೆ ಎಷ್ಟು ಬೇಕಾದರೂ ತಿನ್ಬೋದು ಹುಳಿನ. ನೋಡಿ ಈಗ ಬೇಯ್ತಾ ಇದೆ, ಚೆನ್ನಾಗಿ ಬೇಯ್ತಾ ಇರೋ ಟೈಮಲ್ಲಿ ನಾನು ಸ್ವಲ್ಪ ಬೆಲ್ಲನ ಹಾಕ್ತೀನಿ. ಜಾಸ್ತಿ ಬೇಕು ಅನ್ನೋರು ಇನ್ನೂ ಈ ಥರದ್ದು 2 ಅಚ್ಚನ್ನ ಹಾಕೋಬೋದು. ಮತ್ತು
ಮತ್ತು ಇದೇ ಮೂಮೆಂಟಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತೀನಿ. ಚೆನ್ನಾಗಿ ಬೇಯಲಿ, ಅದು ಬೆಲ್ಲನೂ ಕರಗಲಿ. ಗೊತ್ತಾಗುತ್ತೆ ನಮಗೆ ಯಾವಾಗ ಬೆಂದಿದೆ ಇಲ್ಲ ಅಂತ ಹೇಳ್ಬಿಟ್ಟು. ತೋರಿಸ್ತೀನಿ. ಚೆನ್ನಾಗಿ ಬೆಂದ ಮೇಲೇ ನಾನು ಏನೇನು ಬೇಕು ಅದಕ್ಕೆ ಸೇರಿಸ್ತಾ ಹೋಗ್ತೀನಿ. ಈಗ ನೋಡಿ ಬೇಯ್ತಾ ಇದೆ. ಇವಾಗ ಈ ಲೆವೆಲಿಗೆ ತಿಕ್ಕಾಗಿದೆ. ಇವಾಗ ಈ ಮೂಮೆಂಟಲ್ಲಿ ಇದು ಖಾರದ ಪುಡಿ ಇಟ್ಕೊಂಡಿದ್ದಾನಲ್ಲ, ಸಾರಿಗೆ ಹಾಕೋದು ಖಾರದ ಪುಡಿ, ಇದಕ್ಕೆ ಎಲ್ಲ ಉರಿತಾರಲ್ಲ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅದೇ ಇಂಗ್ರೀಡಿಯೆಂಟ್ಸು ಇದರಲ್ಲೂ ಇರುತ್ತೆ. ಹಂಗಾಗಿ ಮತ್ತೆ ಅದನ್ನು ನೀವು ಹುರ್ಕೊಂಡು ಕಷ್ಟಪಡೋದು ಬೇಡ ಅಂತೇಳಿ ನಾನು ಈ ಥರ ಸುಲಭವಾಗಿ ಈಸಿಯಾಗಿ ಹೇಳ್ಕೊಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದು ಬೇಯ್ತಾ ಇರೋ ಮೂಮೆಂಟಲ್ಲಿ ಅದನ್ನು ಹಾಕ್ಬಿಟ್ಟು ತಿರುಗಿಬಿಡಬೇಕು. ನೋಡ್ಕೊಂಡು ಹಿಂಗೆ ಹೊಸೊಸೆಯಾಗಿ ಹಾಕ್ಬಿಡಿ. ದಪ್ಪ ದಡದ ಪಾತ್ರೆ ಇಟ್ಕೊಂಡ್ರೆ ಅದು ಕಷ್ಟ ಆಗೋಲ್ಲ, ಈಸಿಯಾಗಿ ಆರಾಮಾಗಿ ನಿಮಗೆ ತಳ ಹಿಡಿದಂಗೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ. ಈ ಥರ ಮಾಡಿಟ್ಕೊಂಡ್ರೆ 6 ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು ನೀವು. ಇವಾಗ ಸ್ವಿಚ್ ಆಫ್ ಮಾಡಿಬಿಡ್ಬೇಕು. ಯಾವುದೇ ಫಂಕ್ಷನ್ ಇದ್ದರೂ ಕೂಡ ಆರಾಮ ಅಂತ ರೈಸ್ ಮಾಡಿ ಇಟ್ಕೊಂಬಿಟ್ರೆ ಹುಳಿ ಅನ್ನನ ಬೇಗ ಮಾಡ್ಕೊಬೋದು. ಹುಳಿ ಅನ್ನಕ್ಕೆ ಜೊತೆಗೆ ಕಾಂಬಿನೇಷನ್ ಮೊಸರು ಅನ್ನ ಇಟ್ಕೋಬೋದು. ಇಲ್ಲ ಪಿಕ್ನಿಕ್ ಹೋಗೋದಾದರೆ ನೀಟಾಗಿ ಇನ್ನೊಂದು ಸಾರಿ ಒಗ್ಗರಣೆ ಹಾಕ್ಕೊಂಡು ಅನ್ನ ಕಲಸ್ಕೊಂಬಿಡ್ಬೋದು. ಹುಳಿ ಹಾಕಿ ರೆಡಿ ಮಾಡ್ಕೊಬಿಡ್ಬೋದು. ಈ ಥರ ರೆಡಿ ಆಗುತ್ತೆ. ಈಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಕೊಡಬೇಕು. ಅದು ರೆಡಿ ಮಾಡ್ತೀನಿ ಇವಾಗ. ಈಗ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. 1/4 ಲೀಟ್ರಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ, ಈ ಬೆಳ್ಳುಳ್ಳಿನ ಬರಬೇಕು, ಅಥವಾ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸಿಲಿ ಇದು ಮಾಡಿಬಿಡ್ತೀನಿ. ನಾನು ಇಂಗ್ರೀಡಿಯೆಂಟ್ಸ್ ಒಗ್ಗರಣೆಗೆ ಇವೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯ್ತಾ ಇದೆ. ಇವಾಗ ಒಗ್ಗರಣೆಗೆ ಈಗ ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ. ನೋಡಿ ಹಂಗೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಜೊತೆಲ್ಲೇ ಹಾಕ್ತೀನಿ. ಇವಾಗ ಕಡಲೆಬೀಜ, ಉದ್ದಿನಬೇಳೆ, ಎಲ್ಲ ಸ್ವಲ್ಪ ಮೀಡಿಯಮ್ ಇದರಲ್ಲಿ ಉರಿಲಿ ಇಟ್ಕೊಂಡು ಮಾಡ್ಕೋಬೇಕು. ಎಣ್ಣೆ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಎಣ್ಣೆ ಹಾಕ್ಕೊಳ್ಳಿ.
ಸ್ವಲ್ಪ ಕಡಲೆ ಬೀಜ ಆಗಿದೆ ಅಂದಾಗ ಬೆಳ್ಳುಳ್ಳಿ ಹಾಕೋಣ. ಕಡಲೆ ಬೀಜ ಚೆನ್ನಾಗಿ ಹಾಕಬೇಕು, ಇಲ್ಲಾಂದರೆ ಮೆತ್ತಗೆ ಆಗ್ಬಿಡುತ್ತೆ. ಗಮ್ಮನ್ನಂಗೆ ಹಾಕಬೇಕು. ಈಗ ಹಾಕಿದೆ, ಇದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇವಾಗ. ಈ ಮೂಮೆಂಟಲ್ಲಿ ಜೀರಿಗೆನೂ ಹಾಕ್ತೀನಿ. ಮೆಣಸಿನ್ಕಾಯಿ, ಜೀರಿಗೆ, ಮತ್ತು ಕರಿಬೇವಿನ ಸೊಪ್ಪು, ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಪೂರ್ತಿ ಉರಿ ಜಾಸ್ತಿ ಕೊಟ್ಟರೆ ಅದು ಬೇಗ ಬೇಗ ಸೀದಂಗೆ ಆಗ್ಬಿಡುತ್ತೆ. ಎಲ್ಲ ಒಂದದಕ್ಕೆ ಬೇಯ್ತಾ ಇದೆ. ಈ ಮೂಮೆಂಟಲ್ಲಿ ಸ್ವಲ್ಪ ಹಿಂಗೆ ಇಟ್ಕೊಂಡಿದ್ದೀನಿ, ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗೆ ಹಾಕಿದ್ರೆ ಹುಳಿ ಕೆಡಲ್ಲ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈ ಮೂಮೆಂಟಲ್ಲಿ ಎಳ್ಳು ಮತ್ತು ಕೊಬ್ಬರಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಅರಶಿನ ಪುಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಎಳ್ಳನ್ನು ಬೇಕು ಅಂದರೆ ಒಂದು ಮಿಕ್ಸಿಲಿ ಒಂದು ಸಾರಿ ಹಿಂಗೆ ಆಫ್ ಮಾಡಿಡ್ಬೋದು. ಹಂಗೆ ಬಾಯಿಗೆ ಸಿಕ್ಕಲಿ ಅಂತ ಹಾಕಿದ್ದೀನಿ ಇವಾಗ. ಕಾಲು kg ಹುಣಸೆ ಹಣ್ಣಿಗೆ 1/4 kgಗಿಂತ ಸ್ವಲ್ಪ ಜಾಸ್ತಿ ಖಾರದ ಪುಡಿ, 1/4 kg ಎಣ್ಣೆ ಬೇಕೇ ಬೇಕು. ಕಮ್ಮಿ ಆಗ್ಬಿಡುತ್ತೆ, ಎಣ್ಣೆ ಕಮ್ಮಿ ಆಗಿಬಿಟ್ರೆ ಹುಳಿ ಕೆಟ್ಟ ಹೋಗುತ್ತೆ. ನೋಡಿ, ಈಗ ಕರೆಕ್ಟಾಗಿ ಆಗಿದೆ, ಎಲ್ಲ ಕೆಂಪು ಹದವಾಗಿ ಕರೆಕ್ಟಾಗಿದೆ. ಇದು ಸ್ವಲ್ಪ ಕೂಲ್ ಆದಮೇಲೆ ಈ ಹುಳಿಯೊಳಗೆ ಅದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಕೂಲ್ ಆದಮೇಲೆ ಹೆಂಗೆ ಹಾಕೋದು ತೋರಿಸ್ತೀನಿ. ಈಗ ಹುಳಿ ಇದೆ, ಇದು ಸ್ವಲ್ಪ ಕೂಲಾಗಬೇಕು. ಕೂಲಾದಾಗ ನೀವು ಒಗ್ಗರಣೆ ಮಾಡಿರೋ ಇದನ್ನು ಅದರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಡ್ಬೇಕು. ನೋಡಿ, ಈ ಥರ. ಈಗ ಇದನ್ನು ನಾವು ಕಲಸಿ ಇಟ್ಕೊಂಡ್ಬಿಟ್ರೆ 6 ತಿಂಗ್ಳಕ್ಕೆ ಇಡಲ್ಲ. ಈ ಥರ ಕಲಸಿ ರೆಡಿ ಮಾಡಿ ಇಟ್ಕೊಬಿಟ್ರೆ ಈ ಥರ ಹುಳಿನ ಮಾಡ್ಕೊಳ್ಳಿ. ಚೆನ್ನಾಗಿರಲ್ಲ. ಅನ್ನ ಮಾಡಿ ರೆಡಿ ಮಾಡಿಕೊಂಡು ಈ ಥರ ಎಲ್ಲಾದರೂ ಹೋಗಿದ್ದು ಬಂದಾಗ ಸಾಂಬಾರು ಮಾಡೋಕ್ಕಾಗಲ್ಲ ಅಂತಂದರೆ ಈ ಥರ ಹುಳಿನ ರೆಡಿ ಮಾಡ್ಕೊಂಡು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಹೆಂಗಿರುತ್ತೆ ಅಪ್ಪ. ಹುಳಿ ಇರೋದಕ್ಕೆ ಸ್ವಲ್ಪ ಆರಾಮಂತ ಅನಿಸುತ್ತೆ. ಈ ಥರ ಪುಳಿಯೋಗರೆ ಮಾಡ್ಕೊಳ್ಳಿ.